ಪಾನಿಪುರಿ ತರ ಇದ್ರಲ್ಲಿ ಇನ್ನೇಂಗಿರುತ್ತೆ ಮತ್ತೆ ಅಲ್ವಾ? ಹಲಸಿನ ಏನು ಬಿರಿಯಾನಿ, ಜಾಕ್ ಫ್ರೂಟ್ ಬಿರಿಯಾನಿ. ಓಕೆ, ನಂಬರ್ ತಗೊಳ್ಳಿ, ಏನಾದ್ರು ಕೆಟ್ಟೋಗಿದ್ರೆ ಫೋನ್ ಮಾಡಿ. ನಿಮ್ ಬಯ್ಯೋ ಮಗಳು ನಮಗೆ ಡೈರೆಕ್ಟ್ ನಿಮ್ಗೆ ಡೈರೆಕ್ಟ್ ಆಗಿ ಬೈಯಲ್ಲ. ಏನ್ ನೋಡ್ತಿದ್ಯಾ? ಅದು ತಿರುಗ್ತಿರೋದು ನಾವು ಆಡುವಾಗ. ಟೇಸ್ಟ್ ದ ಮ್ಯಾಂಗೋ ಸ್ಯಾಂಡ್ವಿಚ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸೊ ಎಸ್, ಇವತ್ತು ನ್ಯಾಷನಲ್ ಗ್ರೌಂಡ್ ಅಲ್ಲಿ ವಾಸವಿ ಕೋಆರ್ಡಿನೇಟ್ಸ್ ಅವರು ಆರ್ಗನೈಸ್ ಮಾಡಿರೋ ಮ್ಯಾಂಗೋ ಉತ್ಸವಕ್ಕೆ ಬಂದಿದ್ದೀವಿ. ಕಡ್ಲೆಕಾಯಿ ಆಯ್ತು, ಅವರೆಕಾಯಿ ಆಯ್ತು, ಇವಾಗ ಮಾವಿನ ಮೇಳಕ್ ಬಂದಿದೀವಿ. ಸೊ ಸಮ್ಮರ್ ಅಂದಿದ್ ಕೂಡಲೇ ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ನಾವಿಲ್ಲಿ ಇವತ್ತು ನೋಡ್ಬೋದು 29+ ವೆರೈಟೀಸ್ ಆಫ್ ಮ್ಯಾಂಗೋ ಡಿಶಸ್ ಇದೆ. ಮಾವಿನ ಹಣ್ಣು ಮತ್ತೆ ಮಾವಿನಕಾಯ್ದು ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಶಸ್ ಇದೆ. ಸೊ ನಮ್ಗೆಲ್ಲ ಟ್ರೈ ಮಾಡಕ್ ಆಗಲ್ಲ, ಸೊ ಒಂದ್ ಫ್ಯೂ ಟ್ರೈ ಮಾಡಿ ರಿವ್ಯೂ ಹೇಳ್ತೀವಿ. ಇವಾಗ ಮ್ಯಾಂಗೋ ಮಸಾಲ ಪುರಿ, ಪಾನಿಪುರಿ, ಚಾಟ್ಸ್ ಅಂತ ಇದೆ. ಸೊ ಅದನ್ನ ಟ್ರೈ ಮಾಡಕ್ ಬಂದಿದೀವಿ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಐ ಥಿಂಕ್ ಮಾವಿನ ಕಾಯೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರ್ತಾರಲ್ಲ. ಹೌದು, ಸ್ವೀಟ್ ಬೇಡ, ಕಾಯಿ ಇಸ್ ಓಕೆ. ಕ್ಯಾಪ್ ತರ್ಬೇಕಿತ್ತಲ್ಲ, ಬಿಸಿಲಿದೆ, ಶೆಕೆ. ಇಟ್ ಇಸ್ ಮ್ಯಾಂಗೋ ಪಾನಿಪುರಿ. ಲೆಟ್ಸ್ ಟೇಸ್ಟ್. ನಂಗೆ ಆಕ್ಚುಲಿ ಪೂರಿ ಮೀಡಿಯಂ ಆಗಿರ್ಬೇಕು, ದೊಡ್ಡ ಸೈಜ್ ಇದ್ರೆ ಬಾಯೊಳಗೆ ಹೋಗಲ್ಲ. ಏನು ಪಾನಿಪುರಿ ಮಧ್ಯ ಮಧ್ಯ ಮ್ಯಾಂಗೋ ಫ್ಲೇವರ್, ಮ್ಯಾಂಗೋ ಬೈಟ್ ಅಲ್ಲ. ಪಾನಿಪುರಿ ತರ ಇದ್ರಲ್ಲಿ ಇನ್ನೇಂಗಿರುತ್ತೆ ಮತ್ತೆ ಅಲ್ವಾ? ಕಮ್ ಟೇಸ್ಟ್. ದಿವ್ಯಾ, ನೆಕ್ಸ್ಟ್ ಏನು? ನೆಕ್ಸ್ಟ್ ಒಂದು ಜಾಕ್ ಫ್ರೂಟ್ ಬಿರಿಯಾನಿ ತಗೋಣ ಅಂತ. ಅಕ್ಕ, ನಿನ್ ಫೇವ್ರೇಟ್ ಅಂದ್ರೆ ಜಾಕ್ ಫ್ರೂಟ್ ನನ್ನ ಫೇವ್ರೇಟ್ ಅಲ್ಲ, ಸೊ ಅದಕ್ಕೋಸ್ಕರ ಬಿರಿಯಾನಿ ತಗೋಣ. ಫಸ್ಟ್ ಆಫ್ ಆಲ್ ನಾನು ತಗೊಂಡಾಗ ಅಯ್ಯಪ್ಪ ಅದ್ರ ಬಿರಿಯಾನಿನ ಅಂತ ಇದ್ದೆ. ಬಟ್ ಇಲ್ಲಿ ನೋಡ್ಬೇಕಾದ್ರೆ ಫುಲ್ ಕಲರ್ಫುಲ್ ಆಗಿ ಲೈಕ್ ನಾನ್ ಈ ಸ್ಟೈಲ್ ಬಿರಿಯಾನಿ ತರ ಅನ್ಸ್ತಿದೆ. ಸೊ ಅದಕ್ಕೆ ನೋಡೋಣ ಹೆಂಗಿರುತ್ತೆ. ಇದಕ್ಕೆ ಆಕ್ಚುಲಿ ಉದ್ದ ಕ್ಯೂ ಇದೆ. ಅಲ್ಲೆಲ್ಲೋ ಇದೆ ಇನ್ನ. ಹಲಸಿನಕಾಯಿ ಬಿರಿಯಾನಿ ಮತ್ತೆ ಇದು ಮ್ಯಾಂಗೋ ಚಿತ್ರಾನ್ನ. ಸೊ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಈಗ ಮಾವಿನಕಾಯಿ ಚಿತ್ರಾನ್ನ ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ನಿಜವಾಗೂ ಚೆನ್ನಾಗಿದ್ಯಾ? ಮನೇಲಿ ಮಾಡ್ದಂಗಿದೆ. ಇವಾಗ ಹಲಸಿನಕಾಯಿ ಇದಲ್ಲ, ಹಲಸಿನ ಬೀಜದಲ್ಲಿ ಮಾಡಿರೋದು. ಕಾಯಿ ಹಲಸಿನ ಹಣ್ಣು ಇದೆ ಕಣೆ, ಐ ಮೀನ್
ಹಲಸಿನ ಬಡ್ ಅಲ್ಲಿ ನೋಡ್ದೆ ಸೇಮ್ ಚಿಕನ್ ಪೀಸ್ ತರ ಕಾಣಿಸ್ತಿತ್ತು ಅದು. ಇವಾಗ ಸೊ ಹಲಸಿನ ಏನು ಬಿರಿಯಾನಿ ಜಾಕ್ ಫ್ರೂಟ್ ಬಿರಿಯಾನಿ. ಓಕೆ, ಜಾಕ್ ಫ್ರೂಟ್ ಬಿರಿಯಾನಿ ತಿನ್ನೋಣ. ನೀನ್ ಹೇಳ್ತಾರ ಅಳ್ಸೋಗಿರೋ ಬಿರಿಯಾನಿ ಹೆಂಗಿದೆ? ಸಖತ್ತಾಗಿದ್ಯಾ? ಬೇಡ ಬೇಡ ಅಂತ ಇದ್ದೆ. ಆಕ್ಚುಲಿ ಸೇಮ್ ನಾನ್ ವೆಜ್ ತಿನ್ನಂಗೆ ಇದೆ. ಹೆಂಗೆ ನನ್ ನಾಟಿ ಸ್ಟೈಲ್ ಬಿರಿಯಾನಿ ತರ ಇದೆ. ಓಕೆ ಗೈಸ್, ನಾನು ವಿಡಿಯೋ ಇಟ್ಕೊಂಡು ನಿಂತಿದ್ರೆ ಎಲ್ಲ ಖಾಲಿ ಮಾಡ್ಬಿಟ್ರೆ ನಾನು ತಿನ್ಬೇಕು. ಎಸ್, ಸೊ ಸಖತ್ತಾಗಿರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನೋಡ್ಬೋದು. ಬನ್ನಿ ನಾನು ನುಡಿಸ್ತೀನಿ ಹೆಂಗಿರುತ್ತೆ ಅಂತ. ಒಂದೊಂದು ಡಿಫ್ರೆಂಟ್ ಸಾಂಗ್ಸ್. ವೆರಿ ಟೇಸ್ಟಿ, ಆರ್ಗಾನಿಕ್. ನೋಡಿ ಇದೇ ನೀವು 4-5 days ಈಗ ತಗೊಂಡ್ರೆ 4-5 days ಇಟ್ಕೋಬೋದಾ? ನೀವು ಹಣ್ಣು ಯಾವ್ದಾಗುತ್ತೆ ಏನಿದೆ ಅದೇ ಹಣ್ಣು. ಎಷ್ಟು? 150. ಹಣ್ಣು ಚೆನ್ನಾಗಿದೆ ತಗೊಳ್ಳಿ. ಕಮ್ಮಿ ಮಾಡಿ. 200 ಇದೆ. ಈ ಹಣ್ಣಿರು ಇದೇ ಹಣ್ಣು ಇದೇ ಮರ ಇದು. ಆಯ್ತು, 1 kg ಕೊಡಿ, ಚೆನ್ನಾಗಿರೋದು ಕೊಡಿ. ತಗೊಳ್ಳಿ, ಚೆನ್ನಾಗಿದೆ. ನೀವು ಆರಾಮ ನಂಬರ್ ತಗೊಳ್ಳಿ, ಏನಾದ್ರು ಕೆಟ್ಟೋಗಿದ್ರೆ ಫೋನ್ ಮಾಡಿ. ನಿಮ್ ಬೈಯೋ ಮಗಳು ನಮ್ಗೆ ಡೈರೆಕ್ಟ್ ನಿಮ್ಗೆ ಡೈರೆಕ್ಟ್ ಆಗಿ ಬೈಯನಾ? ಏಯ್, ಸೊ ಆಕ್ಚುಲಿ ಗೈಸ್, ಇವತ್ತು ಮ್ಯಾಂಗೋ ಮೇಳ ಬಂದಿರೋದಕ್ಕೆ ನಾನು ದಿವ್ಯ ಔಟ್ಫಿಟ್ ಎಲ್ಲೋ ಎಲ್ಲ ಹಾಕಿದೀವಿ. ನೀವು ಗಮನಿಸಬಹುದು. ಲುಕ್ ಲೈಕ್ ಮ್ಯಾಂಗೋಸ್. ಸೊ ನೋಡಿ ಗೈಸ್, ನಮ್ ದಿವ್ಯ ಮಾವಿನ ಹಣ್ಣು ಮೇಳಕ್ಕೆ ಬಂದು ಹಲಸಿನ ಹಣ್ಣು ತಿಂತಿದ್ದಾಳೆ. ಆಕ್ಚುಲಿ ನನಗೆ ಹಲಸಿನ ಹಣ್ಣು ಫೇವ್ರೇಟ್. ಮಾವಿನ ಹಣ್ಣಿಗಿಂತ ನನಗೆ ಹಲಸಿನ ಹಣ್ಣು ತುಂಬಾ ಇಷ್ಟ. ಅಂದ್ರೆ ಈ ಸಮ್ಮರ್ ಸ್ಟಾರ್ಟ್ ಆಗಿ ತಿಂದೇ ಇಲ್ಲ ನನ್ನ ಹಣ್ಣ. ನೋಡ್ದೆಲ್ಲ ಎಷ್ಟು ಹೇಳಿದ್ರು ತಗೊಂಡು ಒಂದು ಪ್ಲೇಟ್ ತಿಂತಿದ್ದಾಳೆ. ಎಷ್ಟು? 50. 8 pieces ಇದೆಯಾ? ಜಾಸ್ತಿ ಇದೆ. ನೋಡ್ಬೋದು ಎಷ್ಟಿದೆ. 3 ತುಂಬಾನೇ ಇದೆ. 50. ಎಂಜಾಯ್. ಸಕ್ಕತ್ತಾಗಿದೆ. ಒಂದ್ ಕಡೆಯಿಂದ ಟೇಸ್ಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಅಂಡ್ ಮೋರ್ ಓವರ್ ತುಂಬಾ ಬಿಸಿಲಿರೋದ್ರಿಂದ ಕ್ಯೂ ಅಲ್ಲಿ ನಿಂತೆ ಅರ್ಧ ಸುಸ್ತಾಗ್ತಿದೆ. ಸೊ ಜಾಸ್ತಿ ಎಲ್ಲ ತಿನ್ನಕ್ ಆಗಲ್ಲ. ಸೊ ಇಲ್ಲಿ ತುಂಬಾ ವೆರೈಟೀಸ್ ಇದೆ. ಏನೇನಿದೆ ಅಂದ್ರೆ ಯು ಕ್ಯಾನ್ ಸಿ ಇಲ್ಲಿ ಜಾಕ್ ಫ್ರೂಟ್ ಮತ್ತೆ ಮಾವಿನ ಹಣ್ಣು ಹೋಳಿಗೆ ಇದೆ. ಅದ್ ನೋಡೋಣ ಬನ್ನಿ ಹೆಂಗ್ ಮಾಡ್ತಿದ್ರು ಅಂತ ಹೇಳಿ. ಅದು ತಿನ್ನಕ್ ಮಾತ್ರ ಆಗಲ್ಲ. ಸ್ವೀಟ್ ಅಂದ್ರೆ ನನಗೆ ಸ್ವಲ್ಪ ಅಲರ್ಜಿ. ಸೊ ಈಗ ಸ್ವೀಟ್ಸ್ ಕಾರ್ನರ್ ಬಂದ್ರೆ ಇಲ್ಲಿ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಮ್ಯಾಂಗೋ ಮೈಸೂರ್ ಪಾಕ್, ಮ್ಯಾಂಗೋ ಹಲ್ವಾ, ಮ್ಯಾಂಗೋ ರಸಮಲೈ, ತುಂಬಾ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಮತ್ತೆ ಪಕೋಡ ಇದೆ. ಸೊ ಬಿಸಿಲು ತಡೆಯೋಕ್ಕಾಗದೆ ಐಸ್ ತಿಂತಾ ಇದೀನಿ. ಇಲ್ಲಿ ಇನ್ನೊಂದು ಸೆಕ್ಷನ್ ಇದೆ, ಗೇಮ್ ಝೋನ್, ಲೈಕ್ ಕಿಡ್ಸ್ ಝೋನ್ ಅಂತ. ಅದರಲ್ಲಿ ನೀವು ಕ್ಯಾರಿಕರ್, ಪೋರ್ಟ್ರೇಟ್, ಫೇಸ್ ಪೇಂಟಿಂಗ್, ನೇಲ್ ಆರ್ಟ್ ಪ್ರತಿಯೊಂದು ಇದೆ. ಬನ್ನಿ ನೋಡೋಣ. ಬೇಕರಿ ಕೌಂಟರ್. ಸೊ ಇಲ್ಲಿ ನೋಡ್ಬೋದು ಏನೇನೆಲ್ಲ
ಇದೆ ಅಂತ. ಮ್ಯಾಂಗೋ ಚೀಸ್ ಕೇಕ್, ಮ್ಯಾಂಗೋ ಕಪ್ ಕೇಕ್, ಮ್ಯಾಂಗೋ ಕುಕ್ಕೀಸ್, ಸೊ ಎಲ್ಲ ರಿಲೇಟೆಡ್ ಟು ಮ್ಯಾಂಗೋ ಇದೆ. ನೆಕ್ಸ್ಟ್ ಇಲ್ಲಿ ಮ್ಯಾಂಗೋ ಸಿಲ್ಕ್ ಬೆರಿ ಬ್ಲಾಸ್ಟ್ ಅಂತ ಏನೋ ಇದೆ. ಮ್ಯಾಂಗೋ ಸ್ಯಾಂಡ್ವಿಚ್ ಇದೆ. ಸ್ಯಾಂಡ್ವಿಚ್ ಟ್ರೈ ಮಾಡ್ಬೇಕು ಗೈಸ್, ಟ್ರೈ ಮಾಡ್ತೀವಿ. ಸ್ಯಾಂಡ್ವಿಚ್ ಒಂದು ಮತ್ತೆ ಬಜ್ಜಿ ಒಂದು ಟ್ರೈ ಸ್ವಲ್ಪ ಈಗ ತಿಂದಿರೋದು ಅರಗ್ಲಿ ಅಂತ ವೇಟ್ ಮಾಡ್ತೀನಿ. ತಿಂದಿರೋದು ಅರಗ್ಲಿ ಅಂತ ಅಲ್ಲಿಂದ ಇಲ್ಲಿಗೆ ವಾಕ್ ಬಂದಿದೀವಿ. ಇಲ್ಲೆಲ್ಲ ಏನಿದೆ ಅಂತ ಸ್ವಲ್ಪ ರಿಪೀಟೆಡ್ ಐಟಮ್ಸ್ ಇದೆ. ಈ ಟ್ವಿಸ್ಟರ್ ಇಂಥದ್ದೆಲ್ಲ ನಾರ್ಮಲ್ ಆಗಿ ತಿಂದಿರ್ತೀವಿ, ಒಂಚೂರು ಮ್ಯಾಂಗೋ ಫ್ಲೇವರ್ ಕೊಟ್ಟಿರ್ತಾರೆ ಅಷ್ಟೇ. ಸ್ವಲ್ಪ ಇಲ್ಲಿ ಹೈಲೈಟಿಂಗ್ ಡಿಶಸ್ ಏನಿದೆ ಅದನ್ನ ಮಾತ್ರ ಟ್ರೈ ಮಾಡ್ತಾ ಇದೀನಿ. ಇನ್ನು ಆ ಕಡೆ ಎಲ್ಲ ನೋಡ್ಬೋದು ನೀವು ಜನ ಎಷ್ಟಿದ್ದಾರೆ ಅಂತ. ಮ್ಯಾಂಗೋ ಟ್ವಿಸ್ಟರು, ಪೂರಿ ಸೀಕ್ರಣೆ, ಇನ್ನು ಹಿಂಗೆ ಏನೇನೋ ಇದೆ, ಲಸ್ಸಿ, ಎವ್ರಿಥಿಂಗ್ ಯು ಫೈನ್. ಬನ್ನಿ. ಏನು ಬ್ರೌನ್ ಗಾಮ್ ಏನೋ ಹೊಸದಾಗಿದೆ ಹೆಸರು. ಲೆಟ್ ಅಸ್ ಆಸ್ಕ್ ವಾಟ್ ಇಸ್ ದಟ್. Shall we take? It's purely chocolate only, right? This is the chocolate. Yeah. What is the price? Yeah, Price. price. Yeah. Can you give me one? ನನಗೆ ಇರೋ ನಿಮಿಷ, ನನಗೆ ಜಾಕ್ ಫ್ರೂಟ್ ತಿಂತಿದ್ದಾಳೆ ಅಂತ ಹೇಳಿ ನೀನ್ ಇವಾಗ ಏನ್ ಮಾಡ್ತಿದ್ಯಾ ಮಾವಿನ ಮೇಳದಲ್ಲಿ? ಕಂಪ್ಲೀಟ್ಲಿ ಮ್ಯಾಂಗೋ ತಿನ್ನಕ್ ಆಗಲ್ವಲ್ಲ, ಸೊ ಏನ್ ಮಾಡ್ದೆ, ಮ್ಯಾಂಗೋಗಳ ಮಧ್ಯೆ ಇಲ್ಲೊಂದು ಬ್ರೌನಿ ಬಾಂಬ್ ಅಂತ ನೋಡಿದ್ವಿ, ಸೊ ತಗೊಂಡ್ವಿ. ಇಟ್ಸ್ ಪ್ಯೂರ್ಲಿ ಚಾಕ್ಲೇಟ್, ಮೈ ಫೇವ್ರೆಟ್. ತಿಂತಾ ಇದೀನಿ. ಆಲ್ ಫಾರ್ ಚಾಕ್ಲೇಟ್ ಲವರ್ಸ್. ಪ್ರೈಸ್ ಎಷ್ಟದು? 100. ನಿಮ್ ನಟ್ಸ್ ಹಾಕಿಲ್ಲ ಅಂದ್ರೆ ಒಳಗಡೆ ಇದೆ. ಹೌದಾ? ಹೆಂಗಿದೆ? ಆಬ್ವಿಯಸ್ಲಿ ಚಾಕ್ಲೇಟ್ ಇಸ್ ಹೆವೆನ್, ಸ್ವರ್ಗ. ಇಲ್ಲಿ ಸ್ನಾಕ್ಸ್ ಕೌಂಟರ್ ನೋಡ್ಬೋದು, ಮ್ಯಾಂಗೋ ಮಿಕ್ಸ್ಚರ್ ಕೌಂಟರ್ ಅಂತಿದೆ. ಸೊ ಎಲ್ಲಾ ತರದ್ದು ಪಿಕಲ್ ಮತ್ತೆ ಚಿಪ್ಸ್ ಎಲ್ಲ ಇದೆ ನೋಡ್ಬೋದು. ಇಲ್ಲಿ ಪಿಕಲ್, ಇದು ಚಿಪ್ಸ್. ಏನ್ ನೋಡ್ತಿದ್ಯಾ? ಅದು ತಿರುಗ್ತಿರೋದು ನಾವು ಆಡುವಾಗ. ಅದ್ರ ಪಕ್ಕ ಒಂದ್ ಗೇಮ್ ಇದೆ ನೋಡು, ಕ್ಲೈಂಬಿಂಗ್ ತರ. ಅದು ನಮ್ಗಲ್ಲ, ಕಿಟ್ಸ್ಗೆನೆ, ಎಲ್ಲ ಕಿಟ್ಸ್ಗೆನೆ ಇಲ್ಲಿ. ಇದು ಚೆನ್ನಾಗಿದೆ, ಇದು ಸ್ಲೈಡ್ ಮಾಡ್ಬೋದು. ಸೊ ಸಮ್ಮರ್ ಆಗಿರೋದ್ರಿಂದ ನೋಡ್ಬೋದು ಇಲ್ಲಿ ವೆರೈಟೀಸ್ ಆಫ್ ಜ್ಯೂಸ್ ಕೂಡ ಇದೆ. ಪೈನಾಪಲ್, ಲೆಮನ್, ಜಿಂಜರ್, ಶುಗರ್ ಕೇನ್ ಜ್ಯೂಸ್. ಹಾಗೆ ಇಲ್ಲಿ ನೋಡ್ಬೋದು ಶಾಪಿಂಗ್ ಕೂಡ ಇದೆ ಆಸ್ ಯೂಶುವಲ್. ಫುಲ್ ಎಲ್ಲಾ ತರ ಸ್ಟೋರ್ಸ್ ಇದೆ ನೋಡ್ಬೋದು. ಸೊ ಇವಾಗ ನಾನು ಹೇಳ್ದಂಗೆ ಮ್ಯಾಂಗೋ ಸ್ಯಾಂಡ್ವಿಚ್ ನ ಟೇಸ್ಟ್ ಮಾಡಕ್ ಬಂದಿದ್ದೀವಿ. ಒಂದು ರೌಂಡ್ ಆಫ್ ವಾಕ್ ಆಗಿದೆ, ಸೊ ಎಲ್ಲ ಕರ್ಗಿದೆ. ಲೆಟ್ಸ್ ಟೇಸ್ಟ್ ದ ಮ್ಯಾಂಗೋ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಟೇಸ್ಟ್ ಮಾಡ್ತಾ ಇದೀನಿ ಗೈಸ್. ಸೊ ಒಳಗಡೆ ಎಲ್ಲ ಮ್ಯಾಂಗೋ ಕಾರ್ನ್ ಎಲ್ಲ ಹಾಕಿದ್ದಾರೆ. ನಾಟ್ ಬ್ಯಾಡ್. How would you rate this out of 10? 7.5. 7.5. ಪ್ರೈಸ್ ಎಷ್ಟು? 50.
ಬಜ್ಜಿ ಕೌಂಟರ್ಗೆ ಬಂದು ತಗೊಂಡು ತಿಂದಿದ್ದು ಆಯ್ತು ಗೈಸ್. ಅದನ್ನ ತೋರ್ಸಕ್ಕೆ ಆಗ್ಲಿಲ್ಲ ಬಿಕಾಸ್ ಜೋಶಲ್ಲಿ ಟೇಸ್ಟ್ ಹೆಂಗಿರುತ್ತೆ ಅಂತ ತಿನ್ಬಿಟ್ಟು ಏನ್ ವಿಡಿಯೋ ಮಾಡೋದೇ ಮರ್ತೋಯ್ತು ಆಕ್ಚುಲಿ. ಹೆಂಗಿತ್ತು ಟೇಸ್ಟ್? ಚೆನ್ನಾಗಿತ್ತು. ಮಾಮೂಲಿ ಅದೇ ಮಾವಿನಕಾಯಿನ ಹೆಚ್ಚಿಬಿಟ್ಟು ಬಜ್ಜಿ ತರ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ಸು ಎಲ್ರಿಗೂ ಇಷ್ಟ ಆಗಿರುತ್ತೆ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.